ರಾಜ್ಯದಲ್ಲಿ ವರುಣ ಕರುಣೆ ತೋರ್ತಿಲ್ಲ. ಮುಂಗಾರು ಕೈಕೊಟ್ಟು ಅನ್ನದಾತರು ಕಂಗಾಲಾಗಿದ್ದು ಮಳೆಗಾಗಿ ಕಾದು ಕೂತಿದ್ದಾರೆ. ಬೆಳೆಗಳೆಲ್ಲವೂ ಒಣಗಿ ಹೋಗ್ತಾ ಇದ್ದು ಮಳೆಗಾಗಿ ಪೂಜೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಈ ನಡುವೆ ಬರ ಘೋಷಣೆ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ರಾಜ್ಯದ ಜಿಲ್ಲೆಯಲ್ಲೂ ಬರದ ಛಾಯೆ ಆವರಿಸುತ್ತಿದೆ. ಬಿತ್ತಿದ ಬೀಜ ಮೊಳಕೆ ಒಡಿತಿಲ್ಲ, ಮಳೆಗಾಗಿ ಪ್ರಾರ್ಥನೆಯೂ ನಿಲ್ತಿಲ್ಲ. ಆದರೂ ಮಾಯವಾದ ಮಳೆರಾಯನ ಮುನಿಸು ಮಾತ್ರ ನಿಲ್ತಿಲ್ಲ. ಮಳೆ ಯಾವಾಗ ಬರುತ್ತಪ್ಪ ಅಂತ ಅನ್ನದಾತ ತಲೆ ಮೇಲೆ ಕೈ ಹೊತ್ತು ಕೂರೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿದು ಕೆರೆ ಕಟ್ಟೆಗಳು ಬರಿದಾಗ್ತಿವೆ. ಕ್ಷೀಣಿಸಿದ ಮುಂಗಾರಿನಿಂದ ರೈತರಿಗೆ ದಿಕ್ಕೆ ತೋಚದಂತಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಮಳೆರಾಯ ಕೈಕೊಟ್ಟಿದ್ದಾನೆ. ಅನ್ನದಾತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೆಳೆಗಳಿಗೆ ನೀರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದ್ ಕಡೆ ಮಳೆ ಬರ್ತಿಲ್ಲ, ಮತ್ತೊಂದು ಕಡೆ ಕೆಆರ್ಎಸ್ನಿಂದ ನೀರು ಬಿಡ್ತಿಲ್ಲ. ಇದರಿಂದ ಮಂಡ್ಯ ರೈತರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಕಬ್ಬು ಬೆಳೆ ಒಣಗ್ತಿದ್ದು ತಕ್ಷಣ ನೀರು ಹರಿಸುವಂತೆ ಹೋರಾಟ ಮಾಡ್ತಿದ್ದಾರೆ. ನೀರು ಬಿಡಿಸುವಲ್ಲಿ ಸಚಿವರು, ಶಾಸಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಸರ್ಕಾರಕ್ಕೆ ನಾಳೆವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರೆ. ನೀರು ಹರಿಸದಿದ್ರೆ ಬೀದಿಗಿಳಿದು ಅಸಹಕಾರ ಚಳವಳಿ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆಯಲ್ಲೂ ಮುಂಗಾರು ಕ್ಷೀಣಿಸುತ್ತಿದೆ. ಮಳೆ ಬಾರದಿದ್ರೂ ಧೈರ್ಯ ಮಾಡಿ ಸೋಯಾ, ತೊಗರಿ ಬಿತ್ತನೆ ಮಾಡಿದ್ದಾರೆ. ಈಗಾಗಲೇ ಎಕರೆ ಬಿತ್ತನೆಗೆ 10 ರಿಂದ 15 ಸಾವಿರ ಖರ್ಚು ಮಾಡಿದ್ದಾರೆ. ಆದ್ರೆ ಈಗ ಮಳೆ ಕೈಕೊಟ್ಟಿದ್ದು ರೈತರ ಸಾಲ ಮನ್ನಾ ಮಾಡಬೇಕು, ಬರಗಾಲ ಘೋಷಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅದು ಒಬ್ಬೊಬ್ಬ ರೈತ ಏನದಂದ್ರೆ ಇವತ್ತು ದಿವಸ 1 ಎಕರೆ ಬಿತ್ತಲಕ್ಕ 10 ರಿಂದ 15 ಸಾವಿರ ರೂಪಾಯಿ ಖರ್ಚು ಹೊಂಟದ. ಆ ಖರ್ಚು ಎಲ್ಲಿಂದ ತೆಗಿಬೇಕೀಗ? ಕುಮಾರಸ್ವಾಮಿ ಹ್ಯಾಂಗೆ ಮಾಡ್ಯಾರಲ್ಲ 2 ಲಕ್ಷ ರೂಪಾಯಿ ಸಾಲ ಮನ್ನಾ, ಆ ಥರ DK ಶಿವಕುಮಾರ್ ಸಾಲ ಮನ್ನಾ ಮಾಡ್ಬೇಕು. ಹಾಗೆ ರೈತ ಬದುಕ್ತಾನ, ಇದರಿಂದ ಮಾಡ್ತಾನ, ಮತ್ತು ಬರಗಾಲ ಬಿ ಡಿಕ್ಲೇರ್ ಮಾಡಬೇಕು. ದಾವಣಗೆರೆಯಲ್ಲಿ ಬಾರದ ಮಳೆಯಿಂದಾಗಿ ಅನ್ನದಾತರಿಗೆ ಬರಸಿಡಿಲು ಬಡಿದಂತಾಗಿದೆ. ಮಳೆಯಾಗದೆ ದಿನದಿಂದ ದಿನಕ್ಕೆ ಬೆಳೆಗಳು ಒಣಗ್ತಿವೆ. ಈ ಮಧ್ಯ ಕರ್ನಾಟಕ ಜೀವನಾಡಿ ಭದ್ರಾ ಜಲಾಶಯ ಒಡಲು ಖಾಲಿಯಾಗ್ತಿದೆ. ಹೀಗಾಗಿ ಭದ್ರಾ ಬಲದಂಡೆ, ಎಡದಂಡೆ ನಾಲೆಗೆ ನೀರು ಹರಿಸಲು ಸಾಧ್ಯವಾಗ್ತಿಲ್ಲ. ಬೆಳೆಗಳಿಗೆ ನೀರು ಹರಿಸಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ನೀರಾವರಿ ನಿಗಮ ತೀರ್ಮಾನ ಮಾಡಿದೆ. ಇದರಿಂದ 1,50,000 ಹೆಕ್ಟೇರ್ ಭತ್ತ ಬೆಳೆಯುವ ರೈತರಲ್ಲಿ ಆತಂಕ ಶುರುವಾಗಿದೆ. ಹೀಗಾಗಿ ದಾವಣಗೆರೆಯನ್ನ ಬರ ಜಿಲ್ಲೆ ಘೋಷಿಸುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. 1.5 ಲಕ್ಷದಲ್ಲಿ ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 1 ಎಕರೆಗೆ 30 ಕ್ವಿಂಟಲ್ ಭತ್ತ ಕಟ್ಕೊಂಡ್ರು ಸುಮಾರು 45 ಲಕ್ಷ ಕ್ವಿಂಟಲ್ ಭತ್ತದ ಒಂದು ಕೊರತೆ, ಆಹಾರ ಸಾಮಗ್ರಿಗಳ ಕೊರತೆ ಉಂಟಾಗ್ತಕ್ಕಂಥ ಪರಿಸ್ಥಿತಿ ಆಗುತ್ತೆ. ನಮ್ಮಲ್ಲಿ ಈಗ ಬರ ಕಾಮಗಾರಿಗಳನ್ನು ಅತಿ ತುರ್ತಾಗಿ ಕೈಗೊಳ್ಳಬೇಕಾಗಿ ಸರ್ಕಾರಕ್ಕೆ ಈ ಮೂಲಕ ವಿನಂತಿಯನ್ನು ಮಾಡ್ತದೆ. ಚಾಮರಾಜನಗರದಲ್ಲಿ ಮಳೆ ಇಲ್ಲದೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವರುಣನ ಮುನಿಸಿನಿಂದಾಗಿ ಜಿಲ್ಲೆಯಾದ್ಯಂತ ಭೀಕರ ಬರದ ಛಾಯೆ ಆವರಿಸಿದೆ. ಬಿತ್ತನೆಯಾಗದೆ ಬರೋಬ್ಬರಿ 70,000 ಹೆಕ್ಟೇರ್ ಖಾಲಿ ಬಿದ್ದಿವೆ. ಜಿಲ್ಲೆಯಲ್ಲಿ ಒಟ್ಟು 95,779 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡುವ ಗುರಿ ಹೊಂದಲಾಗಿತ್ತು. ಆದರೆ ಮಳೆ ಇಲ್ಲದ ಕಾರಣ ಕೇವಲ 25,971 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಇಳುವರಿ ಗಣನೀಯವಾಗಿ ಕುಸಿತವಾಗಿದ್ದು ಬರ ಘೋಷಣೆ ಮಾಡಿ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಇದೆಲ್ಲ ಭಾಳ ಸಮಸ್ಯೆ ಆಗಿ ಮೇವಿಗೆ ಭಾಳ ಅಧ್ವಾನದಂಥ ತೊಂದರೆ ಆಗಿಬಿಟ್ಟಿದೆ ಸರ್. ಈಗ ನಾವು ಕೇಳೋದು ಏನಪ್ಪ ಅಂತಂದರೆ, ನಮ್ಮ ಚಾಮರಾಜನಗರ ಜಿಲ್ಲೆನ ಬಡಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಮಾಳ ಮೊಡ್ತೀವಿ, ಉರ್ಲ್ತೀವಿ, ಬಿತ್ತೀವಿ, ಸಾಲ ಮಾಡಿ ಏನೂ ಬೆಳೆಯಲ್ಲ ಸರ್. ನಮಗೆ ನೀರಿನದು, ಮೇವ್ನದು ಮಳೆ ಇಲ್ಲ ಸರ್. ಎಲ್ಲಿ ಒಂದಣು ಇಲ್ವಲ್ಲ ಮುಂಗಾರಿನಿಂದ. ಮಳೆ ಕೊರತೆ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ತುಂಗಭದ್ರಾ ಜಲಾಶಯದಲ್ಲಿ ನೀರಿನ ಕೊರತೆ ಕಾಣಿಸಿದೆ. ಈ ಹಿನ್ನೆಲೆ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲ. ಡ್ಯಾಂನಲ್ಲಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರ ಆದೇಶಿಸಿದೆ. ಇದರಿಂದ ಅನ್ನದಾತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಮಳೆ ಬಾರದಿದ್ರೆ ಪರ್ಯಾಯ ಕ್ರಮ ಕೈಗೊಳ್ತೇವೆ ಅಂದಿದ್ದಾರೆ. ಇವತ್ತು ಬರಗಾಲ ಛಾಯೆ ಇದೆ, ಹಾಗಾಗಿ ಇವತ್ತು ನಾನಿಲ್ಲಿ ಬಂದಿರೋದು ಕೊಪ್ಪಳಕ್ಕೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಟ್ಟಿದ್ದಾರೆ, ನಾವು ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು, ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಬೇಕು, ನಾವು ಏನು ತಯಾರಿಗಳನ್ನ ಮಾಡಬೇಕು ಅದನ್ನು ಮಾಡೋಕ್ಕೆ ನಾವು ಬಂದಿರೋದು. ಮಳೆಗಾಗಿ ಕೊಪ್ಪಳ ತಾಲೂಕಿನ ತಳಬಾಳು ಗ್ರಾಮಸ್ಥರು ವಿಭಿನ್ನ ಹರಕೆ ತೀರಿಸಿದ್ದಾರೆ. ತಳಬಾಳು ಗ್ರಾಮದಿಂದ ಅರಕೇರ ಗ್ರಾಮಕ್ಕೆ ಪಾದಯಾತ್ರೆ ಮೂಲಕ ಬಂದು ಭಜನೆ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮಳೆಗಾಗಿ ಅನ್ನದಾತರು ಕಾದು ಕೂತಿದ್ದಾರೆ.
ಈ ಮಧ್ಯೆ ದಿಗಂಬರ ಜೈನ ಸಮಾಜದ ವತಿಯಿಂದ ವಿಶ್ವ ಶಾಂತಿಗಾಗಿ ಮತ್ತು ಮಳೆಗಾಗಿ ಶಾಂತಿನಾಥ ವಿಧಾನದ ಪೂಜೆ ಸಲ್ಲಿಸಲಾಗಿದೆ. ಚಿದಾನಂದ ಮಠದಲ್ಲಿ ಜೈನ ಮುನಿ 108 ವಿದಿತ ಸಾಗರ ಮಹಾರಾಜರ ಸಾನ್ನಿಧ್ಯದಲ್ಲಿ ಪೂಜೆ ನೆರವೇರಿದೆ. ಉತ್ತಮ ಮಳೆ, ಸಮೃದ್ಧ ಬೆಳೆ ಬರಲಿ, ರೈತ ಕುಲ ಸಮೃದ್ಧವಾಗಲಿ ಅಂತ ಪೂಜೆ ಮಾಡಲಾಗಿದೆ. ಪೂಜೆಯಲ್ಲಿ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ನೂರಾರು ಜೈನ ಸಮಾಜದ ಶ್ರಾವಕ ಶ್ರಾವಕಿಯರು ಭಾಗಿಯಾಗಿದ್ದರು. ಹಾವೇರಿ ಜಿಲ್ಲೆಯಲ್ಲೂ ಮಳೆ ಕೊರತೆಗೆ ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ಜಿಲ್ಲೆಯಾದ್ಯಂತ ಮೋಡ ಬಿತ್ತನೆಯ ಅಸ್ತ್ರ ಪ್ರಯೋಗಿಸುವುದಕ್ಕೆ ಪ್ಲಾನ್ ಮಾಡಲಾಗಿದೆ. ಜಿಲ್ಲೆಯ 6 ಶಾಸಕರು ಒಗ್ಗಟ್ಟಾಗಿ ಮೋಡ ಬಿತ್ತನೆಗೆ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಕೋಳಿವಾಡ ಒಡೆತನದ ಪಿಕೆಕೆ ಸಂಸ್ಥೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸುಮಾರು 3 ದಿನಗಳ ಕಾಲ ಮೋಡ ಬಿತ್ತನೆ ನಡೆಸಲು ಮುಂದಾಗಿದ್ದಾರೆ. ಜಿಲ್ಲೆ 8 ತಾಲೂಕಿಗೂ ಮಾಡಬೇಕು. ಆದರೆ ಮೋಡಗಳು ಎಲ್ಲೆಲ್ಲಿ ಇದ್ದಾವೆ, ಉದಾಹರಣೆಗೆ ಹಾವೇರಿ ಜಿಲ್ಲೆಯಲ್ಲಿ ಮೋಡ ಇದೆ, ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆ ಮಾಡ್ತೀವಿ. ನಾಳೆ ರಾಣೆಬೆನ್ನೂರು ತಾಲೂಕಲ್ಲಿದ್ದರೆ ಅಲ್ಲಿ ಮಾಡ್ತೀವಿ. 8 ತಾಲೂಕುಗಳಲ್ಲಿ ವಿಜ್ಞಾನಿಗಳನ್ನು ಕೇಳಿಕೊಂಡು ಎಲ್ಲೆಲ್ಲಿ ಮೋಡಗಳಿದ್ದಾವೆ ಅಲ್ಲೆಲ್ಲಿ ಬಿತ್ತನೆಯನ್ನು ಮಾಡ್ತೀವಿ. ಬರದ ಭಯದ ಮಧ್ಯೆ ಕೆಲ ಜಿಲ್ಲೆಗಳಲ್ಲಿ ಮಳೆ ಸಿಂಚನವಾಗ್ತಿದೆ. ಬೆಳಗಾವಿ, ಹುಬ್ಬಳ್ಳಿ, ಹಾಸನದ ಮಲೆನಾಡು ಪ್ರದೇಶಗಳಲ್ಲಿ ಜಿಟಿ ಮಳೆಯಾಗ್ತಿದೆ. ಇದರಿಂದ ಈ ಜಿಲ್ಲೆಗಳ ರೈತರು ಕೊಂಚ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಮತ್ತೊಂದು ಕಡೆ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಒಟ್ಟಾರೆ ಸಂಕಷ್ಟಕ್ಕೆ ಸಿಲುಕಿರೋ ಅನ್ನದಾತರು ಮಳೆ ಬಂದ್ರೆ ಸಾಕಪ್ಪ ಅನ್ನುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರುನಾಡಲ್ಲಿ ಎಸ್ಐಆರ್ ಪ್ರಕ್ರಿಯೆ ಜೋರಾಗಿದೆ. ಈ ಮಧ್ಯೆ ಹಲವು ಅನುಮಾನಗಳು ಎದ್ದಿದ್ದು ರಾಜಕೀಯ ಸಮರಕ್ಕೆ ನಾಂದಿ ಹಾಡಿದೆ. ಬೀದಿಗಳಲ್ಲಿ ಎಸ್ಐಆರ್ ಮಾಡಲಾಗ್ತಿದೆ ಅಂತ ವಿಪಕ್ಷಗಳು ಸಿಡಿದೆದ್ದಿವೆ. ಈ ಮಧ್ಯೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿಡಿಯೋ ಬಾಂಬ್ ಸಿಡಿಸಿದ್ದಾರೆ. ಈ ಬುಕ್ ಇಕ್ಕಂಡೆ ಎಸ್ಐಆರ್ ಮಾಡಿ ಅಂತ ಹೇಳೋರ. ರಾಜ್ಯಾದ್ಯಂತ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಗಳ ಬಗ್ಗೆ ಅನುಮಾನಗಳು ಎದ್ದಿವೆ. ಮನೆಗಳ ಬದಲು ಬೀದಿಗಳಲ್ಲಿ ಎಸ್ಐಆರ್ ಆಗುತ್ತಿದೆ ಅಂತಿರೋ ಪ್ರತಿಪಕ್ಷಗಳು ಒಂದಷ್ಟು ವಿಡಿಯೋಗಳನ್ನು ಹರಿಬಿಟ್ಟಿವೆ. ವಿಡಿಯೋ 1, ಚೌಲ್ಟ್ರಿಯಲ್ಲಿ ಎಸ್ಐಆರ್, ರಾಮನಗರ. ವಿಡಿಯೋ 2, ಒಂದೇ ಮನೆಯಲ್ಲಿ ಎಸ್ಐಆರ್, ಕುಣಿಗಲ್. ವಿಡಿಯೋ 3, ಮಸೀದಿಯಲ್ಲಿ ಎಸ್ಐಆರ್, ಬಿಟಿಎಂ ಲೇಔಟ್, ಬೆಂಗಳೂರು. ವಿಡಿಯೋ 4, ದೇವಸ್ಥಾನದಲ್ಲಿ ಎಸ್ಐಆರ್, ಕುರುಬರಪೇಟೆ, ಕೋಲಾರ. ವಿಡಿಯೋ 5, ಸಾರ್ವಜನಿಕ ಸ್ಥಳದಲ್ಲೇ ಎಸ್ಐಆರ್, ಮೈಸೂರು. ವಿಡಿಯೋ 6, ಒಂದೇ ಪಾಯಿಂಟ್ನಲ್ಲಿ ಎಸ್ಐಆರ್, ಬ್ಯಾಟ್ರಾಯನ್ಪುರ, ಬೆಂಗಳೂರು. ವಿಡಿಯೋ 7, ಒಂದೇ ಕಡೆ ಕೂತು ಎಸ್ಐಆರ್, ಧಾರವಾಡ. ವಿಡಿಯೋ 8, ಒಂದೇ ಕಡೆ ಕೂತು ಎಸ್ಐಆರ್, ಶಹಬಾದ್, ಕಲಬುರಗಿ ಜಿಲ್ಲೆ. ಹೀಗೆ ಒಂದೊಂದೇ ವಿಡಿಯೋಗಳು ವೈರಲ್ ಆಗುತ್ತಿವೆ. ವಿಡಿಯೋಗಳನ್ನೇ ಆಧಾರವಾಗಿಟ್ಟುಕೊಂಡು ಜಿಲ್ಲಾಧಿಕಾರಿ, ತಹಶೀಲ್ದಾರ್ಗೆ ದೂರು ಕೊಡಲಾಗ್ತಿದೆ. ಈ ಮಧ್ಯೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಯಶವಂತಪುರದ ಮಹಾನ್ ನಾಯಕರು ಅಭಿವೃದ್ಧಿಗೋಸ್ಕರವಾಗಿ ಕಾಂಗ್ರೆಸ್ ಬೆಂಬಲ ಕೇಳಲಿಕ್ಕೆ ಹೋಗಿದ್ದೀನಿ ಅವರ ಮಂತ್ರಿಗಳ ಹತ್ರ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಯಾವ ಪಕ್ಷ ಅದೆಲ್ಲ ಅವರವರ ಹಣೆ ಬರ ಇರಲಿ, ಇಡೀ ರಾಜ್ಯದ ಅಧಿಕಾರಿಗಳಿಗೆ ಈ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡಿ ಅಂತ ಹೇಳಿರಬೇಕು. ಬಹುಶಃ ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರದ ಚುನಾವಣಾ ಆಯುಕ್ತರಿಗೂ ಸಹ ಸಮಯ ಕೇಳಿ ಅಲ್ಲೂ ಭೇಟಿ ಮಾಡಿ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನೇ ಮುಂದುವರಿಸಿ ಈ ಒಂದು ಪ್ರಕ್ರಿಯೆಗಳನ್ನು ನಡೆಸಿದರೆ ಈ ರಾಜ್ಯ ಸಂವಿಧಾನವನ್ನು ಸಂಪೂರ್ಣವಾಗಿ ಕೊಲೆಗಡಕರ ಇವರು ಬೇರೆಯವ್ರಿಗೆ ಹೇಳ್ತಾರೆ. ಒಂದು ಕಡೆ ಕುಮಾರಸ್ವಾಮಿ ವಿಡಿಯೋ ತೋರಿಸುತ್ತಿದ್ದರೆ ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಬೀದಿ ಹೋರಾಟಕ್ಕಿಳಿದಿದ್ದರು. ರಾಮನಗರದ ಡಿಸಿ ಕಚೇರಿ ಎದುರು ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಪ್ರತಿಭಟನೆ ಮಾಡಿದವು. ರಾಮನಗರದ ಎಸ್ಐಆರ್ ಪ್ರಕ್ರಿಯೆ ಸ್ಥಗಿತಕ್ಕೆ ಒತ್ತಾಯ ಮಾಡಿದ್ರು. ಸಾಕ್ಷಿ ಪ್ರೆಸೆಂಟೇಷನ್ ಮಾಡಿದ್ದೀವಿ, ಇನ್ಯಾರು ಕಾಯ್ತಾ ಇದ್ದೀರಿ? ಇನ್ಯಾವ ಸಾಕ್ಷಿ ಬೇಕು? ಒಳಗಡೆ ಕೂತ್ಕೊಂಡು ಅಲ್ಲಿ
ಮಕ ಮುಚ್ಚಿದವ್ರನ್ನೇ ಪ್ರತಿನಿಧಿಯಾಗಿ ಮಾಡಿ. ಈ ಒಂದು PLO ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ ಅವ್ರನ್ನ ಸಸ್ಪೆನ್ಷನ್ ಮಾಡಿ. ರಾಜ್ಯ ಸರ್ಕಾರದ SIR ಪ್ರಕ್ರಿಯೆಯನ್ನ ರಾಜ್ಯ ಬಿಜೆಪಿ ಘಟಕ ಕೂಡ ಟೀಕಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಒಂದು ವಿಡಿಯೋ ರಿಲೀಸ್ ಮಾಡಿ SIR ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಚೌಲ್ಟ್ರಿಗಳಲ್ಲಿ ಮಸೀದಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರನ್ನ ಗುಡ್ಡೆ ಹಾಕೊಂಡು ಅಧಿಕಾರಿಗಳನ್ನು ಕೂರಿಸ್ಕೊಂಡು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 20-25 ಲಕ್ಷ ಇರುವಂತ ಬಾಂಗ್ಲಾದೇಶದವ್ರನ್ನ ವೋಟ್ಗೋಸ್ಕರ ಸೇರಿಸುವಂತ ಒಂದು ಷಡ್ಯಂತ್ರವನ್ನ ಕಾಂಗ್ರೆಸ್ ಪಾರ್ಟಿ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈ ಗುಂಪಾಗಿ ಅಕ್ರಮವಾಗಿ ಅರ್ಜಿ ಭರ್ತಿ ಮಾಡುವಂತ ಸ್ಕೀಮ್ ಏನಿದೆ ಇದು SIR ಅಲ್ಲಿಲ್ಲ. ಮತ್ತೆ ನಕಲಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ದಾಖಲೆಗಳನ್ನು ನಿರ್ಮಾಣ ಮಾಡುವಂತ ಒಂದು ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದೆ. ಬಿಜೆಪಿ ಹಾಗೂ JDSನ ಈ ಎಲ್ಲ ಆರೋಪಗಳಿಗೆ ಆಡಳಿತ ಪಕ್ಷ ಕೂಡ ಸ್ಪಷ್ಟತೆ ಕೊಟ್ಟಿದೆ. ಚೌಲ್ಟ್ರಿಗಳಲ್ಲಿ ಎಲ್ಲೂ ಮಾಡಬಾರದು, ಅದು ಅಕ್ರಮ ಅಂತ ನಿನ್ನೆ ಖುದ್ದು CM ಅವರೇ ಹೇಳಿದ್ದಾರೆ. ನಾಟ್ ಅಲೋ, ನನಗೂ ಮಾಹಿತಿ ಬಂದಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡೋದೆಲ್ಲ ಕಾನೂನು ಬಾಹಿರಿ, ಯಾರೇ ಮಾಡಿದ್ರದ್ದು ತಪ್ಪು, ಅದಕ್ಕೆ ಅವಕಾಶ ಕೊಡೋದಿಲ್ಲ. I have strictly warned, even our MLA also trying to do it also, will not allow for this. ಈ ಎಲ್ಲ ರಾಜಕೀಯ ಜಟಾಪಟಿಗಳ ಮಧ್ಯೆಯೇ ರಾಜ್ಯ ಚುನಾವಣಾ ಆಯೋಗ ಅಲರ್ಟ್ ಆಗಿದೆ. PLOಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಆಯೋಗದ ಮಾರ್ಗಸೂಚಿಗಳ ಪ್ರಕಾರವೇ ಅರ್ಜಿ ವಿತರಿಸಬೇಕು. ಆಯೋಗದ ನಿರ್ದೇಶನ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆ ಮನೆಗೆ ಭೇಟಿ ನೀಡುವಂತೆ BLOಗಳಿಗೆ ನಿರ್ದೇಶನ ನೀಡಬೇಕು ಎಂದು ಮೇಲಾಧಿಕಾರಿಗಳಿಗೆ ಸೂಚಿಸಿದೆ. ಹಾಗೆ ಫಾರಂ ತುಂಬಲು ಕಷ್ಟಪಡುವ ಮತದಾರರಿಗೆ ಸಹಾಯ ಮಾಡಬೇಕು. ಸಹಾಯಕ್ಕಾಗಿ ಮತದಾರರ ಸೌಲಭ್ಯ ಕೇಂದ್ರಗಳ ಬಗ್ಗೆ ಪ್ರಚಾರ ಮಾಡಬೇಕು ಎಂದು ಆಯೋಗ ಹೇಳಿದೆ. ಈ ಎಲ್ಲದರ ಮಧ್ಯೆ ಇದೀಗ ಕೇಂದ್ರ ಚುನಾವಣಾ ಆಯೋಗ ಏನು ಮಾಡುತ್ತೆ ಅನ್ನೋದೇ ಕುತೂಹಲ. ಕೇಂದ್ರ ಆಯೋಗ ಮಧ್ಯಪ್ರವೇಶ ಮಾಡಿದ್ರೆ ರಾಜ್ಯದಲ್ಲಿ ಇನ್ನೊಂದಷ್ಟು ರಾಜಕೀಯ ಮೇಲಾಟಗಳಿಗೆ ವೇದಿಕೆ ಆಗುವುದಂತೂ ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ಸುಪ್ರೀಂ ಆದೇಶ ಮಾರ್ಪಾಡು ಕೋರಿ ಸಲ್ಲಿಸಿದ್ದ ಅರ್ಜಿ ತಿರಸ್ಕೃತಗೊಂಡಿದೆ. ಇದರಿಂದ ದರ್ಶನ್ಗೆ 1 ವರ್ಷ ಜೈಲೇ ಫಿಕ್ಸ್ ಆಗಿದೆ. ದರ್ಶನ್ಗೆ ಬಿಗ್ ಶಾಕ್, 1 ವರ್ಷ ಜೈಲೇ ಫಿಕ್ಸ್. ಸುಪ್ರೀಂ ಪೀಠಕ್ಕೆ ಹೋಗುವ ಮೊದಲೇ ಅರ್ಜಿ ವಜಾ. ಪಟ್ಟಣಗೆರೆ ಶೆಡ್ಗೆ ಕಾಲಿಟ್ಟಿದ್ದೇ ಇಟ್ಟಿದ್ದು ನಟ ದರ್ಶನ್ ಪರಿಸ್ಥಿತಿ ಹೇಳತೀರದಾಗಿದೆ. ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದ್ದ ದರ್ಶನ್ಗೆ ಹೆಜ್ಜೆ ಇಟ್ಟಲ್ಲೆಲ್ಲ ಹಿನ್ನಡೆಯಾಗ್ತಿದೆ. ಕತ್ತಲೆ ಕೋಣೆಯಿಂದ ಹೊರಬರಬೇಕು ಅನ್ನೋ ಕನಸು ಪದೇ ಪದೇ ನುಚ್ಚು ನೂರಾಗ್ತಿದೆ. ಕನಸು ಕನಸಾಗಿಯೇ ಉಳಿಯುತ್ತಿದೆ. ಈ ಮಧ್ಯೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. 1 ವರ್ಷ ಜೈಲು ಶಿಕ್ಷೆ ಆದೇಶ ಮರುಪರಿಶೀಲನೆಗೆ ಅರ್ಜಿ ಸಲ್ಲಿಸಿದ್ದ ದಾಸನಿಗೆ ಹಿನ್ನಡೆಯಾಗಿದೆ. ಕಂಬಿ ಹಿಂದೆ ಕೂತು ಕಾಟೇರ ಹೊರಬರುವುದಕ್ಕೆ ಪಡುತ್ತಿರೋ ಕಷ್ಟ ಅಷ್ಟಿಷ್ಟಲ್ಲ. ಆದ್ರೆ ದರ್ಶನ್ಗೆ 1 ವರ್ಷ ಜಾಮೀನು ಸಲ್ಲಿಸದಂತೆ ಸುಪ್ರೀಂ ನಿರ್ಬಂಧ ವಿಧಿಸಿತ್ತು. ಇದು ಸಾರಥಿಗೆ ಭಾರಿ ಆತಂಕ ಹುಟ್ಟಿಸಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ಆದೇಶ ಮಾರ್ಪಾಡು ಹಾಗೂ ಕೆಲವು ಸ್ಪಷ್ಟನೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ಆದೇಶದಿಂದ ಟ್ರಯಲ್ ಇನ್ನಷ್ಟು ವಿಳಂಬವಾಗಬಹುದು. ವೈದ್ಯಕೀಯ ತುರ್ತು ಪರಿಸ್ಥಿತಿ ಹಾಗೂ ಮಾನವೀಯ ನೆಲೆಗಳಲ್ಲಿ ಜಾಮೀನು ಪಡೆಯಲು ಸಾಧ್ಯವಾಗುವುದಿಲ್ಲ. ನನ್ನ ದೀರ್ಘಾವಧಿ ಬಂಧನವನ್ನ ಪರಿಗಣಿಸಬೇಕು. ದೀರ್ಘಾವಧಿ ಬಂಧನದಿಂದ ವೃತ್ತಿ ಜೀವನ, ಜೀವನೋಪಾಯ ಮತ್ತು ಕುಟುಂಬಕ್ಕೆ ಹಾನಿಯಾಗಿದೆ. ತಾಯಿ ಗಂಭೀರ ಆರೋಗ್ಯ ಸಮಸ್ಯೆ ಹೊಂದಿದ್ದಾರೆ. ಹೀಗಾಗಿ ಆದೇಶ ಮಾರ್ಪಾಡು ಮಾಡುವಂತೆ ಮನವಿ ಮಾಡಿದ್ರು. ಈ ಮೂಲಕ ಸುಪ್ರೀಂ ಕೋರ್ಟಿನಿಂದ ಬಿಗ್ ರಿಲೀಫ್ ಸಿಗುವ ನಿರೀಕ್ಷೆಯಲ್ಲಿ ಕಾದು ಕೂತಿದ್ರು. ಆದ್ರೀಗ ಸಾರಥಿ ಪಾಲಿಗೆ ಮತ್ತೆ ನಿರಾಸೆಯಾಗಿದೆ. ಕೊಲೆ ಆರೋಪಿ ದರ್ಶನ್ ಸಲ್ಲಿಸಿದ್ದ ಅರ್ಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಪೀಠಕ್ಕೆ ಹೋಗುವ ಮುನ್ನವೇ ತಿರಸ್ಕೃತಗೊಂಡಿದೆ. ಮರುಪರಿಶೀಲನಾ ಅರ್ಜಿಯನ್ನ ರಿಜಿಸ್ಟ್ರಾರ್ ವಜಾ ಮಾಡಿದ್ದಾರೆ. ಪ್ರಕರಣದ ಗಂಭೀರತೆ ಮತ್ತು ಕಾನೂನು ಚೌಕಟ್ಟುಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಅರ್ಜಿ ಪುರಸ್ಕರಿಸಲು ನಿರಾಕರಿಸಿದೆ. ನ್ಯಾಯಾಲಯದ ಈ ನಿರ್ಧಾರದಿಂದಾಗಿ ಕಾನೂನು ಹೋರಾಟದಲ್ಲಿ ದರ್ಶನ್ಗೆ ತೀವ್ರ ಹಿನ್ನಡೆಯಾಗಿದೆ. ಹೀಗಾಗಿ 1 ವರ್ಷ ಜೈಲು ವಾಸವೇ ಫಿಕ್ಸ್ ಆಗಿದೆ.
ಒಟ್ಟಾರೆ ಕೊಲೆ ಕೇಸಲ್ಲಿ ಜೈಲು ಸೇರಿದ ದಾಸನಿಗೆ 1 ವರ್ಷದೊಳಗೆ ಹೊರಬರುವ ಕನಸಾಗಿಯೇ ಉಳಿದುಕೊಂಡಿದೆ. ಆ ಊರಿನ ಜನ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆ ಊರಿನ ಜನ ನೆಮ್ಮದಿಯ ಜೀವನ ಮಾಡ್ತಾ ಇದ್ರು. ಆದರೆ ಸುರಿದ ಜಡಿ ಮಳೆ ಇಡೀ ಗ್ರಾಮಕ್ಕೆ ಭಯ ಹುಟ್ಟಿಸಿದೆ. ಅವೈಜ್ಞಾನಿಕವಾಗಿ ಗುಡ್ಡದಿಂದ ಮಣ್ಣು ತೆಗೆದ ಪರಿಣಾಮ ಭಾರೀ ಭೀತಿ ಎದುರಾಗಿದೆ. ಈ ನಡುವೆ ಕಾಂಗ್ರೆಸ್ ಶಾಸಕನ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಗುಡ್ಡ ಕುಸಿತ, ಕಚ್ಚಾ ತೈಲದ ಪೈಪ್ಗೆ ಅಪಾಯ. ಕಾಂಗ್ರೆಸ್ ಶಾಸಕನ ವಿರುದ್ಧ ಗಂಭೀರ ಆರೋಪ. ಮಂಗಳೂರಿನ ನಾಗುರಿಯಲ್ಲಿ ಬೃಹತ್ ಗುಡ್ಡ ಕುಸಿದು 3 ದುರಂತ ಅಂತ್ಯ ಕಂಡಿದ್ದಾರೆ. ಇಡೀ ಮನೆ ಕುಸಿದು ಬೀಳ್ತಿದ್ದಂತೆ ಮಲಗಿದ್ದವರೆಲ್ಲ ಮಲಗಿದ್ದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ವರುಣನ ಹೊಡೆತಕ್ಕೆ 3 ಮಂದಿ ಬಲಿಯಾಗಿದ್ರು. ಇಷ್ಟಾದ್ರೂ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅನ್ನುವುದೇ ವಿಪರ್ಯಾಸ. ಯಾಕಂದ್ರೆ ಅವೈಜ್ಞಾನಿಕವಾಗಿ ಮಣ್ಣು ಅಗೆದಿದ್ರಿಂದ ಮತ್ತೆ ಗುಡ್ಡ ಕುಸಿತವಾಗಿದೆ. ಇದರಿಂದ ದೇಶದ ಅತಿ ದೊಡ್ಡ ತೈಲ ಸಂಗ್ರಹಕಾರದ ಕಚ್ಚಾ ತೈಲದ ಪೈಪ್ ಲೈನ್ ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಸುರತ್ಕಲ್ ಸಮೀಪದ ಬಾಳದ ವಟ್ಟೆಕಾಯರ್ ಪ್ರದೇಶದಲ್ಲಿ ಮತ್ತೆ ಗುಡ್ಡ ಕುಸಿತವಾಗಿದೆ. ಅವೈಜ್ಞಾನಿಕವಾಗಿ ಗುಡ್ಡದಿಂದ ಮಣ್ಣು ತೆಗೆದ ಪರಿಣಾಮ ಗುಡ್ಡ ಕುಸಿದಿದೆ. ಪಾದೂರು ತೈಲ ಸಂಗ್ರಹಗಾರಕ್ಕೆ ವಟ್ಟೆಕಾಯರ್ ಪ್ರದೇಶದಲ್ಲಿ ಹಾದು ಹೋಗಿರುವ ಕಚ್ಚಾ ತೈಲದ ಪೈಪ್ಲೈನ್ ಅಪಾಯಕ್ಕೆ ಸಿಲುಕಿದೆ. ಪೈಪ್ಲೈನ್ ಕೆಳಭಾಗದಲ್ಲಿ ಪುತ್ತೂರು ಶಾಸಕ ಅಶೋಕ್ ರೈಗೆ ಸೇರಿದ ಎನ್ನಲಾದ ಗೋಡೌನ್ ವಿಸ್ತರಣೆಗೆ ಅವೈಜ್ಞಾನಿಕವಾಗಿ ಮಣ್ಣು ತೆಗೆದಿರೋ ಆರೋಪ ಕೇಳಿಬಂದಿದೆ. ಇದರಿಂದ ಮಣ್ಣಿನಡಿ ಇದ್ದ ಕಚ್ಚಾ ತೈಲದ ಪೈಪ್ಲೈನ್ ಕಾಣಿಸುತ್ತದೆ. ಹೀಗಾಗಿ ಸುತ್ತಮುತ್ತ ಇರೋ 80ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದ್ ವೇಳೆ ಈ ಪೈಪ್ ಬ್ಲಾಸ್ಟ್ ಆದರೆ ದೊಡ್ಡ ದುರಂತವೇ ಸಂಭವಿಸಲಿದೆ. ಕಳೆದ ಕೆಲ ವರ್ಷಗಳಿಂದ ಕಂಪನಿ ವಿಸ್ತರಣೆ ಮಾಡುವ ಕೆಲಸ ನಡೆಯುತ್ತಿದೆ. ಜೇಡಿ ಮಣ್ಣು ಹೊಂದಿರುವ ಗುಡ್ಡದಲ್ಲಿ ಅವೈಜ್ಞಾನಿಕವಾಗಿ ಮಣ್ಣು ತೆಗೆಯುತ್ತಿದ್ದಾರೆ ಎನ್ನಲಾಗಿದೆ. ಪೈಪ್ಲೈನ್ ಕಾಯೋ ಅಧಿಕಾರಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಅಗೆಯುತ್ತಿದ್ರೂ ಸುಮ್ಮನಿರೋದು ಅನುಮಾನ ಹುಟ್ಟಿಸಿದೆ. ಅಲ್ಲದೆ ಇಲಾಖೆಗಳಿಂದ ಕಂಪನಿ ಅನುಮತಿಯನ್ನು ಪಡೆದಿಲ್ವಂತೆ. ಹೀಗಾಗಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಮುಲ್ಕಿ ಮೂಡಬಿದಿರೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ತುರ್ತು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಅವ್ರು ಹೇಳುವಂಥದ್ದು ನಮ್ಮ ಖಾಸಗಿ ಜಾಗ ಆದ್ರೂ ಬಹುಶಃ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮತ್ತು ಪೈಪ್ಲೈನ್ ಇದೆ, ಭಾರಿ ರಿಸ್ಕ್, ಅದು ಡೇಂಜರ್. ಹಾಗಾಗಿ ಬಹುಶಃ ತೆಕ್ಕೊಳ್ಳಿಲ್ಲ ಅವರು. ಈಗ ಆಗ್ತದೆ ಅಂತ ಭಾವಿಸಿರ್ಲಿಕ್ಕಿಲ್ಲ, ಬಹುಶಃ ಈಗ ಆಗಿದೆ. ಇದಕ್ಕೆ ಪರಿಹಾರ ಏನು ಅಂತ ಈಗ ನಾವು ಕಂಡುಕೊಳ್ಬೇಕಾಗಿದೆ. ಒಟ್ನಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ಭಾರಿ ಅನಾಹುತವಾಗುವ ಭೀತಿಯಲ್ಲಿದ್ದಾರೆ ಗ್ರಾಮಸ್ಥರು. ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.